ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನರ್ಸಿಂಗ್ ಕರಿಯರ್ ಪಾತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಕೂಡಲೇ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತಾನೆ ಹೋಗುತ್ತೆ. ಸೊ ಲೇಟ್ ಮಾಡಿದ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ವಿ BSc ನರ್ಸಿಂಗ್ ಎಕ್ಸಾಮ್ಸ್ನ ಡಿಸೆಂಬರಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ಇವಾಗ ಎಕ್ಸಾಮ್ ಟೈಮ್ ಟೇಬಲ್ ಅನ್ನೋದನ್ನು ಬಿಟ್ಟಿದ್ದಾರೆ. ಸೊ ಇವತ್ತು ಎಕ್ಸಾಮ್ ಟೈಮ್ ಟೇಬಲ್ ಅನ್ನೋದು ಬಂದಿದೆ, ನೀವು ಆಲ್ರೆಡಿ ನೋಡಿರ್ಬೋದು. ಡಿಸೆಂಬರ್ 10th ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ. BSc ನರ್ಸಿಂಗ್ ಸೆಮಿಸ್ಟರ್ ರೆಗ್ಯುಲರ್ ಎಕ್ಸಾಮ್ಸ್ ಆ್ಯಂಡ್ ಸಪ್ಲಿಮೆಂಟ್ರಿ ಎಕ್ಸಾಮ್ಸು ಮತ್ತು BSc ನರ್ಸಿಂಗ್ ಆ್ಯನ್ಯುವಲ್ ಸಿಸ್ಟಮ್ ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ಸು ಡಿಸೆಂಬರಲ್ಲೇ ಕಂಡಕ್ಟ್ ಮಾಡ್ತೀವಿ ಅಂತ ಟೈಮ್ ಟೇಬಲ್ ಅನ್ನೋದು ಬಿಟ್ಟಿದ್ದಾರೆ. 10th ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ಆ್ಯನ್ಯುವಲ್ ಸಿಸ್ಟಮ್ದು 10th ಸ್ಟಾರ್ಟ್ ಆಗುತ್ತೆ. ಸೊ ಸೆಮಿಸ್ಟರ್ ಎಕ್ಸಾಮ್ಸ್ ಹಂಗೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಡಿಸೆಂಬರಲ್ಲಿನೇ ಎಕ್ಸಾಮ್ಸು ಕಂಡಕ್ಟ್ ಮತ್ತು ಎಕ್ಸಾಮಿನೇಷನ್ ಫೀಸ್ ಎಷ್ಟೆಷ್ಟು ಇರುತ್ತೆ ಅಂತ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫ್ರಂಟ್ ಪೇಜಲ್ಲೇ ಇದೆ, ಅದನ್ನು ಒಂದು ಸಾರಿ ನೋಡ್ಕೊಳ್ಳಿ. ನಿಮ್ಮ ಎಕ್ಸಾಮಿನೇಷನ್ ಫೀಸ್ ಎಷ್ಟಿದೆ ಅಂತ ಅದನ್ನು ನೋಡಿಕೊಂಡು ನೀವು ಎಕ್ಸಾಮಿನೇಷನ್ ಫೀಸ್ನ ಕಟ್ಕೋಬೋದು. ಮತ್ತು ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇವತ್ತಿಂದನಾದರೂ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಹಾರ್ಡ್ಲಿ 1 ಮಂತ್ ಅಷ್ಟೇ ಟೈಮ್ ಇರೋದು. ಸೊ ಇವಾಗಿಂದನಾದರೂ ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಮ್ ಸೆಮಿಸ್ಟ್ರಲ್ಲಿ ನೀವು ಎಲ್ಲ ಸಬ್ಜೆಕ್ಟ್ನು ಕ್ಲಿಯರ್ ಮಾಡ್ಬೋದು. ಸೊ ಇವಾಗಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಸಾಲ್ವ್ ಮಾಡ್ತೇನೆ. ನೋಟ್ಸ್ ಬೇಕಿದ್ದಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿದೆ, ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿ ಹೋಗಿ ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ನ ಮಾಡ್ಕೋಬೇಕು, ಲಾಂಗ್ ಎಸ್ಸೆ, ಶಾರ್ಟ್ ಆನ್ಸರ್ಸ್ಗಳಿಗೆ ಯಾವ ರೀತಿ ಆನ್ಸರ್ ಬರೆದ್ರೆ ಚೆನ್ನಾಗಿ ಮಾರ್ಕ್ಸ್ ಸಿಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಒಂದು ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ನೀವು ಆ ವಿಡಿಯೋನ ನೋಡಿ ಇನ್ಫಾರ್ಮೇಷನ್ನ ತಗೋಬೋದು. ಯಾವುದೇ ಎಕ್ಸಾಮ್ ಆಗಿರಲಿ, ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಯಾವ ರೀತಿ ಇರುತ್ತೆ ಅದರ ಮೇಲೆ ನಿಮ್ಮ ಮಾರ್ಕ್ಸನ್ನ ಡಿಪೆಂಡ್ ಆಗಿರುತ್ತೆ. ಅಂದರೆ ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಚೆನ್ನಾಗಿದ್ದರೆ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಸಿಗುತ್ತೆ. ಸೊ ಎಲ್ಲರೂ ಕೂಡ ಪೇಪರ್ ಪ್ರೆಸೆಂಟೇಷನ್ನ ಚೆನ್ನಾಗಿ ಮಾಡಿ. ಮತ್ತು ನಿಮ್ಮ ಆನ್ಸರ್ ಬುಕ್ಲೆಟು ನೀಟಾಗಿರಬೇಕಾಗುತ್ತೆ. ನಿಮ್ಮ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಕೂಡ ಮುಖ್ಯ ಆಗಿರುತ್ತೆ. ಮತ್ತು ನೀವು ಎಕ್ಸಾಮಲ್ಲಿ ಬ್ಲ್ಯಾಕ್ ಇಂಕ್ನೇ ಬಳಸಿ, ಬ್ಲ್ಯಾಕ್ ಇಂಕ್ ಹೊರತು ಬೇರೆ ಇಂಕ್ ಪೆನ್ನನ್ನು ಯೂಸ್ ಮಾಡಬೇಡಿ. ಮತ್ತು ಡೈಗ್ರಾಮ್ ಹಾಕುವಾಗ ಪೆನ್ನಿಂದನೇ ಡೈಗ್ರಾಮ್ನ ಹಾಕಿ, ಪೆನ್ಸಿಲ್ನ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಪೆನ್ನಿಂದನೇ ಡೈಗ್ರಾಮ್ ಹಾಕಿ. ಮತ್ತು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಎಲ್ಲ ಎಕ್ಸಾಮ್ ಆನ್ಸರ್ ಶೀಟಿಗೆ, ಅಂದರೆ ಆನ್ಸರ್ ಬುಕ್ಲೆಟಿಗೆ ಬಾರ್ಡರ್ ಲೈನ್ ಅನ್ನೋದನ್ನು ಹಾಕಿ. ಅಂದರೆ ನಿಮ್ಮ ಎಕ್ಸಾಮ್ ಪೇಪರು ನೀಟಾಗಿ ಕಾಣಿಸುತ್ತೆ, ಆವಾಗ ನಿಮಗೆ ಒಳ್ಳೆ ಮಾರ್ಕ್ಸ್ ಕೂಡ ಬರ್ಬೋದು. ಮತ್ತು ಎಕ್ಸಾಮ್ ಟೈಮ್ ಟೇಬಲಲ್ಲಿ ಏನಾದರೂ ಚೇಂಜಸ್ ಆದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ಬಟ್ ಅದ್ರ ಮೇಲೆ ಹೋಪ್ ಇಟ್ಕೊಂಡು ಕೂರ್ಲಿಕ್ಕೆ ಹೋಗಬೇಡಿ. 99% ಚೇಂಜ್ ಆಗೋದಿಲ್ಲ. ಯಾಕಂದರೆ ಯೂನಿವರ್ಸಿಟಿಯವರಿಗೆ ಯಾವುದೂ ರೀಸನ್ ಇಲ್ಲ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಲಿಕ್ಕೆ. ಸೊ ಎಲ್ಲರೂ ಎಕ್ಸಾಮ್ಸ್ನೂ ಕಂಪ್ಲೀಟ್ ಬರ್ತಾ ಇದ್ದಾರೆ. ನೆಕ್ಸ್ಟ್ BSc ನರ್ಸಿಂಗ್ ಎಕ್ಸಾಮ್ಸ್ನೂ ಕೂಡ ಡಿಸೆಂಬರಲ್ಲೇ ಕಂಪ್ಲೀಟ್ ಮಾಡ್ತಾರೆ. ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಸೊ ಇವಾಗಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಪೋಸ್ಟ್ಪೋನ್ ಆಗುತ್ತೆ ಅಂತ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಪೋಸ್ಟ್ಪೋನ್ ಆಗೋ ಚಾನ್ಸ್ ತುಂಬ ಕಡಿಮೆ ಇದೆ. ಸೊ ಬಿ ಪ್ರಿಪೇರ್. ಏನಾದರೂ ನೋಟ್ಸ್ ಬೇಕಿದ್ದರೆ ಟೆಲಿಗ್ರಾಮ್ ಗ್ರೂಪಲ್ಲಿದೆ, ಹೋಗಿ ಜಾಯ್ನ್ ಆಗಿ ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಸಾಲ್ವ್ ಮಾಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.